ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನಂತೂ ಸಖತ್ತಾಗಿದ್ದೀನಿ. ಈ ವಿಡಿಯೋ ಬಂದು ನಾನು ಆಲ್ರೆಡಿ ತಮ್ಮನೇಲಿ ಹಾಕಿದ್ದೀನಿ, ಝೂಡಿಯೋ ಫೈಂಡ್ಸ್ ಅಂತ. ನಾನು ಝೂಡಿಯೋಗೆ ಹೋದಾಗ ಸ್ವಲ್ಪ ಬ್ಯೂಟಿ ಪ್ರಾಡಕ್ಟ್ಸ್ ತೊಗೊಂಡು ಬಂದೆ. ಅದನ್ನು ನಿಮ್ಮ ಮುಂದೆನೇ ಟ್ರೈ ಮಾಡ್ತಾಯಿದ್ದೀನಿ. ನಾನು ಏನೂ ಅಪ್ಲೈ ಮಾಡಿಲ್ಲ, ಲಿಪ್ಸ್ಟಿಕ್ ಆಗಲಿ ಏನಾಗಲಿ. ಫಸ್ಟ್ ಬಂದು ಇದು ಲಿಪ್ ಬಾಮ್, ಲಿಪ್ಸ್ ಸ್ಕ್ರಬ್ ಆ್ಯಂಡ್ ಲಿಪ್ಸ್ಟಿಕ್ ಅಂತ ಇತ್ತು. ನಾನು ಯಾವತ್ತೂ ಲಿಪ್ ಸ್ಕ್ರಬ್ ಟ್ರೈ ಮಾಡಿಲ್ಲ, ಅದಕ್ಕೆ ತೊಗೊಂಡೆ. ನಾನು ಇದರಲ್ಲಿ ಡಿಫ್ರೆಂಟ್ ಫ್ಲೇವರ್ಸ್ ಇತ್ತು. ನಾನು ವಾಟರ್ ಮೆಲನ್ ತೊಗೊಂಡಿದ್ದೀನಿ. ನೋಡಿ, ಈ ಥರ ಇದೆ. ಇದು ಲಿಪ್ ಬಾಮ್, ಇದು ಲಿಪ್ ಸ್ಕ್ರಬ್. ನೋಡೋಣ ಹೇಗೆ ಯೂಸ್ ಮಾಡೋದಂತ. ಈ ಥರ ಇದೆ. ಸ್ಕ್ರಬ್ ಅಂತ ಇದೆ, ಬಟ್ ಏನೂ ಆ ಥರ ಗ್ರ್ಯಾನ್ಯೂಲ್ಸ್ ಥರ ಏನೂ ಇಲ್ಲ, ನಾರ್ಮಲ್ ಆಗೇ ಕಾಣಿಸ್ತಾ ಇದೆ. ಸೊ ನೋಡೋಣ, ಇದ್ದು ಅದೇ ಥರ ಇದೆ. ಅದು ಏನೂ ಡಿಫ್ರೆನ್ಸ್ ಗೊತ್ತಾಗ್ತಿಲ್ಲ ಸ್ಕ್ರಬ್ಗೂ ಇದಕ್ಕೂ, ಬಟ್ ಸಖತ್ತಾಗಿದೆ. ಟ್ರೈ ಮಾಡೋಣ ಲಿಪ್ ಸ್ಕ್ರಬ್ನ. ಹಾಕೊಂಡಾಗ ಅನಿಸ್ತಾ ಇದೆ ಸ್ಕ್ರಬ್ ಮಾಡೋ ಫೀಲಿಂಗ್ ಬರ್ತಿದೆ. ಸ್ಮಾಲ್ ಕಾಣಿಸಲ್ಲ. ಲಿಪ್ಸ್ನ ಸಾಫ್ಟ್ ಮಾಡುತ್ತೆ ಅನ್ಸುತ್ತೆ. ಮತ್ತು ಈ ಫ್ಲೇವರ್ ವಾಟರ್ ಮೆಲನ್ಸ್ ಫ್ಲೇವರ್ ಸಖತ್ತಾಗಿದೆ. ಈ ಏನು ಡ್ರೈನೆಸ್ ಎಲ್ಲ ಹೋಗ್ತಾ ಇದೆ ಈ ಸ್ಕ್ರಬ್ಬಲ್ಲಿ. ನೀವು ಕೂಡ ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆಗೋದು. ನಾನು ಫಸ್ಟ್ ಟೈಮ್ ಲಿಪ್ ಸ್ಕ್ರಬ್ ಯೂಸ್ ಮಾಡ್ತಾರೆ. ನಾನು ನಾರ್ಮಲಿ ಶುಗರಲ್ಲಿ ಮತ್ತು ಕಾಫಿ ಪೌಡರ್, ನಾಟ್ ಕಾಫಿ ಪೌಡರ್, ಹನಿ ಎಲ್ಲ ಯೂಸ್ ಮಾಡಿ ಸ್ಕ್ರಬ್ ಮಾಡಿದ್ದೀನಿ. ಬಟ್ ಅದು ಸ್ವಲ್ಪ ಶುಗರ್ ಜಾಸ್ತಿ ಹರ್ಟ್ ಮಾಡುತ್ತೆ ಲಿಪ್ಸ್ಗೆ ಅನ್ಸುತ್ತೆ. ಬಟ್ ಇದು ಚೆನ್ನಾಗಿದೆ. ಹೈಡ್ರೇಟ್ ಮಾಡಿದೆ ಅಂತ ಅನಿಸ್ತಿದೆ ನನಗೆ ಲಿಪ್ಸ್ನ. ಫಸ್ಟ್ ನನ್ನ ಲಿಪ್ಸ್ ಫುಲ್ ಡ್ರೈ ಆಗಿತ್ತು. ಚೆನ್ನಾಗಿದೆ. ನೆಕ್ಸ್ಟ್ ಬನ್ನಿ ಲಿಪ್ ಬಾಮ್ ಟ್ರೈ ಮಾಡೋಣ. ಇದನ್ನು ನಾನು ಸ್ವಲ್ಪ ವೈಪ್ ಮಾಡ್ಕೊಂಡು ಬರ್ತೀನಿ. ಲಿಪ್ ಸ್ಕ್ರಬ್ ಆಯಿತು, ಇವಾಗ ಲಿಪ್ ಬಾಮ್ ಟ್ರೈ ಮಾಡೋಣ. ಇದೇನು ಕಲರ್ ಕೊಡೋಲ್ಲ ನಿಮ್ಮ ಲಿಪ್ಸ್ಗೆ, ಜಸ್ಟ್ ಲಿಪ್ ಬಾಮ್ ಹೈಡ್ರೇಟ್ ಮಾಡುತ್ತೆ. ಚೆನ್ನಾಗಿದೆ. ನೀವು ಝೂಡಿಯೋಗೆ ಹೋದರೆ ಇದನ್ನು ಟ್ರೈ ಮಾಡಿ. ಇದರಲ್ಲಿ ಡಿಫ್ರೆಂಟ್ ಫ್ಲೇವರ್ಸ್ ಇದೆ, ನಿಮ್ಗೆ ಯಾವ್ದು ಇಷ್ಟ ಅಥವಾ. ಇದ್ರ ಜೊತೆ ಒಂದು ಫ್ರೀ ಲಿಪ್ಸ್ಟಿಕ್ ಇತ್ತು ಒಳಗಡೆ. ಅದು ವಾಟರ್ ಮೆಲನ್ ಅಂತಾನೆ ಇದೆ, ಬಟ್ ಪಿಂಕ್ ಶೇಡ್ ಇದೆ. ನೋಡ್ಬೋದು, ಇದನ್ನು ನಾನು ಅಪ್ಲೈ ಮಾಡಲ್ಲ ಈಗ. ಇದು ಸ್ವಲ್ಪ ಡಾರ್ಕ್ ಅನಿಸ್ತಿದೆ. ನಾನು ಇನ್ನೊಂದು ಲಿಪ್ಸ್ಟಿಕ್ ತೊಗೊಂಡೆ, ಅದನ್ನು ತೋರಿಸ್ತೀನಿ ನಿಮಗೆ. ಪಿಂಕ್ ಒಂದು ನೀವು ನೋಡ್ಬೋದು ಇಲ್ಲಿ ಶೇಡ್ ಯಾವ ಥರ ಇದೆ ಅಂತ. ಸ್ವಲ್ಪ ಡಾರ್ಕಾಗೇ ಇದೆ, ಬಟ್ ಚೆನ್ನಾಗಿದೆ ಅನಿಸುತ್ತೆ. ಟ್ರೈ ಮಾಡಿ. ನೆಕ್ಸ್ಟು ಈ 2 ವೆಟ್ ವೈಪ್ಸ್ ತೊಗೊಂಡೆ. ನಿಮಗೆ ಡಿಫ್ರೆಂಟ್ ಫ್ಲೇವರ್ಸಲ್ಲಿ ಸಿಗುತ್ತೆ. ನಾನು ಕುಕುಂಬರ್ ಒಂದು ತೊಗೊಂಡೆ, ಇದು ಆಲ್ರೆಡಿ ಟ್ರೈ ಮಾಡಿದ್ದೀನಿ, ಚೆನ್ನಾಗಿದೆ. ನೆಕ್ಸ್ಟು ಟೀ ಟ್ರೀ ಆಯಿಲ್ ಅಲ್ಲ, ಟೀ ಟ್ರೀ ಅಂತ ಇದೆ. ಇದು ಬಂದು 29 ರೂಪೀಸ್ ಅನಿಸುತ್ತೆ. 29 ರೂಪೀಸ್ ಈ ಪ್ಯಾಕು. ಇದರಲ್ಲಿ ಒಂದು 10 ಇದೆ, 10 ಯೂಸಬಲ್ ವೈಪ್ಸ್. ಇದರಲ್ಲೂ 10 ಇದೆ, 29 ರೂಪೀಸ್. ಇಟ್ಸ್ ಅಫೋರ್ಡಬಲ್. ನಿಮ್ಗೆ ಇಷ್ಟ ಆದರೆ ತೊಗೋಬೋದು ವೆಟ್ ವೈಪ್ಸ್. ನಂಗೆ ಇಷ್ಟ ಆಯಿತು ಕುಕುಂಬರ್. ಇನ್ನು ಟೀ ಟ್ರೀ ನಾನು ಯೂಸ್ ಮಾಡಿದೆ. ನೆಕ್ಸ್ಟು ನನಗೆ ಸಖತ್ ಇಷ್ಟ ಆಗಿದೆ ಅಂದರೆ ಈ ಬಾಡಿ ಲೋಷನ್. ಇದ್ರ ಸ್ಮೆಲ್ ಅಂತೂ ಸಖತ್ತಾಗಿದೆ.
ಇದರಲ್ಲೂ ಡಿಫ್ರೆಂಟ್ ಕಲರ್ಸ್ ಇತ್ತು, ಡಿಫ್ರೆಂಟ್ ಸ್ಮೆಲ್ ಬರುತ್ತೆ ಅನ್ಸುತ್ತೆ, ನಂಗೆ ಗೊತ್ತಿಲ್ಲ. ಇದು ಸಖತ್ತಾಗಿದೆ, ಸ್ಪಾರ್ಕಲ್ ಅಂತ ಇದೆ. ಇನ್ನೊಂದು ಬಂದು ಶೈನ್ ಶವರ್ ಜೆಲ್. ಇದನ್ನ ನಾನು ಟ್ರೈ ಮಾಡಿಲ್ಲ, ಇದ್ರದ್ದು ಆರ್ಡರ್ ಚೆನ್ನಾಗಿದೆ ಅಂತ ತೊಗೊಂಡಿದ್ದು. ಸಖತ್ತಾಗಿದೆ, ಇದಂತೂ ನಂಗೆ ತುಂಬ ಇಷ್ಟ ಆಗಿದ್ದು. ನೋಡಿ ಈ ಥರ ಇದೆ. ಬಾಡಿ ಲೋಷನ್. ಇದು ಬಂದು 99 ರೂಪೀಸ್. ಎಲ್ಲ ಅಫೋರ್ಡಬಲ್ ಪ್ರೈಸಲ್ಲೇ ನಿಮ್ಗೆ ಸಿಗುತ್ತೆ ಝೂಡಿಯೋದಲ್ಲಿ. ನೀವು ಹೋದಾಗ ಟ್ರೈ ಮಾಡಿ. ನಾನು ಏನೇನು ತೊಗೊಂಡೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಮೈ ಬೆಸ್ಟ್ ಪರ್ಚೇಸಸ್ ಇನ್ನೂ ಇತ್ತು, ಬಟ್ ನಂಗೆ ಟೈಮ್ ಇರಲ್ಲ, ಮತ್ತು ಹೆವಿ ಕ್ರೌಡ್ ಆಗಿರುತ್ತೆ ನೀವು ಝೂಡಿಯೋಗೆ ಹೋದರೆ ಯಾವಾಗಲೂ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು. ಈ ಚೀಕ್ ಟಿನ್ ನಾನು ತುಂಬ ನೋಡಿದೆ ಇನ್ಸ್ಟಾದಲ್ಲಿ, ತೊಗೋಬೇಕಂತ ಇತ್ತು, ಹೋದಾಗ ಸಿಕ್ತು. ಇದು ರೋಸ್ ಫ್ಲಶ್ ಅಂತ ಇದೆ, ಇದನ್ನು ಅಪ್ಲೈ ಮಾಡಿ ತೋರಿಸ್ತೀನಿ. ಇದಕ್ಕೂ ಮುಂಚೆ ಇನ್ನೊಂದು, ಇದು ಬ್ಲೂ ಐಲೈನರ್. ನಾನು ಯಾವತ್ತೂ ಟ್ರೈ ಮಾಡಿಲ್ಲ ಅದರ್ ಕಲರ್ಸ್. ಲೈಕ್ ನಾರ್ಮಲಿ ಬ್ಲ್ಯಾಕ್ ಐಲೈನರೇ ಯೂಸ್ ಮಾಡಿರೋದು, ಬಿಟ್ಟರೆ ವೈಟ್ ಕಾಜಲ್ ಥರ ತೊಗೊಂಡಿದ್ದೆ, ಅದು ಅಷ್ಟು ಯೂಸ್ ಮಾಡಿಲ್ಲ. ಸೊ ಬ್ಲೂ ಟ್ರೈ ಮಾಡಬೇಕಂತ ತೊಗೊಂಡೆ. ದಿಸ್ ಇಸ್ ಬ್ಲೂ. ನೆಕ್ಸ್ಟ್ ಬಂದು ಈ ಲಿಪ್ಸ್ಟಿಕ್ಕು. ಇದು 99 ರೂಪೀಸ್ ಅಷ್ಟೇ. ನನಗೆ ನ್ಯೂಡ್ ಕಲರ್ಸ್ ತುಂಬ ಇಷ್ಟ, ಸೊ ನ್ಯೂಡ್ ಲಿಪ್ಸ್ಟಿಕ್ ತೊಗೊಂಡಿದ್ದೀನಿ. ಇದನ್ನು ಅಪ್ಲೈ ಮಾಡಿ ತೋರಿಸ್ತೀನಿ. ಫಸ್ಟು ನಾವು ಪೌಡರ್ ಪಫ್ ತೊಗೊಂಡಿದ್ದೀನಿ. ಇದು ಪ್ಯಾಕ್ ಆಫ್ 2. ಇದರಲ್ಲಿ ಇದನ್ನು ಟ್ರೈ ಮಾಡಿ ನೋಡೋಣ. ಈ ಥರ ಇದೆ. ಇಲ್ಲಿ ನಮಗೆ ಪೌಡರ್ ಎಲ್ಲ ಅಪ್ಲೈ ಮಾಡೋಕ್ಕೆ ಯೂಸ್ ಆಗುತ್ತೆ. ಇದನ್ನು ತುಂಬ ದಿವಸದಿಂದ ತೊಗೋಬೇಕಂತ ಅನ್ಕೋತಿದ್ದೆ, ಎಲ್ಲೂ ನಾನು ಸಿಕ್ಕಿರಲಿಲ್ಲ. ಸೊ 2 ಸಿಕ್ಕಿದೆ ಈ ಪ್ಯಾಕಲ್ಲಿ. ಇದು 79 ರೂಪೀಸ್. ಅಫೋರ್ಡಬಲ್ ಪ್ರೈಸಸಲ್ಲಿ ನಿಮ್ಗೆ ಸಿಗುತ್ತೆ ಝೂಡಿಯೋದಲ್ಲಿ, ಮತ್ತು ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ. ಇವಾಗ ಅಪ್ಲೈ ಮಾಡೋಣ ಶುಗರ್ ಟ್ರಾನ್ಸ್ಲುಸೆಂಟ್ ಪೌಡರ್ನ. ಚೆನ್ನಾಗಿದೆ ಆ್ಯಕ್ಚುಲಿ. ಈ ಶೇಪ್ ಇದೆಯಲ್ಲ, ಇದರಿಂದ ನಮಗೆ ಈಸಿ ಅಪ್ಲಿಕೇಶನ್ ಆಗುತ್ತೆ. ನಾರ್ಮಲ್ ಬ್ರಷಲ್ಲೆಲ್ಲ ಇಷ್ಟು ಚೆನ್ನಾಗಿ ಅನಿಸಲ್ಲ. ನೆಕ್ಸ್ಟ್ ಪೌಡರ್ ಹಾಕಿ ಟ್ರೈ ಮಾಡೋಣ. ನಾರ್ಮಲ್ ಇದು ನೋಡ್ಬೋದು ಡಿಫ್ರೆನ್ಸ್. ಇಲ್ಲಿ ಹಾಕಿಲ್ಲ ನಾನು, ನಂಗೆ ಸ್ವಲ್ಪ ಡಾರ್ಕ್ ಸರ್ಕಲ್ ಇದೆ. ಇದು ಆ್ಯಕ್ಚುಲಿ ಈ ಥರ ಪ್ಲೇಸಸಲ್ಲೇ ಯೂಸ್ ಮಾಡೋದನ್ನ ನಾವು ಎಲ್ಲ ಕಡೆನೂ ಯೂಸ್ ಮಾಡ್ಬೋದು ಅನಿಸುತ್ತೆ, ಬಟ್ ಯೂಶ್ವಲಿ ಇದನ್ನೆಲ್ಲಿ ಡ್ಯಾಮ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಇದು ಸಖತ್ ಯೂಸ್ಫುಲ್ ಆ್ಯಕ್ಚುಲಿ, ಮೇಕಪ್ ಮಾಡ್ಕೊಳ್ಳೋರಿಗೆ ಸಖತ್ ಯೂಸ್ ಆಗುತ್ತೆ. ದಿಸ್ ಇಸ್ ಆಲ್ಸೋ ಮೈ ಬೆಸ್ಟ್ ಪರ್ಚೇಸ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟು ಐಲೈನರ್ ಟ್ರೈ ಮಾಡೋಣ. ಐ ಆಮ್ ಸೋ ಎಕ್ಸೈಟೆಡ್ ಫಾರ್ ದಿಸ್ ಐಲೈನರ್. ಹೇಗೆ ಕಾಣಿಸೋದು ಅಂತ ಗೊತ್ತಿಲ್ಲ, ನಾನು ಬ್ಲೂ ಐಲೈನರ್ ಯಾವತ್ತೂ ಟ್ರೈ ಮಾಡಿಲ್ಲ. ಈ ಥರ ಇದೆ ಆ್ಯಕ್ಚುಲಿ. ನಾನು ಇದು ಐಲೈನರ್ ಇದು
ಕ್ಯಾಪ್ ಅಂದ್ಕೊಂಡಿದ್ದೆ, ಬಟ್ ದಿಸ್ ಈಸ್ ದ ಐಲೈನರ್. ಇದು ಕ್ಯಾಪ್. ಈ ಥರ ಇದೆ. ಐ ಹೋಪ್ ಚೆನ್ನಾಗಿ ಕಾಣಿಸುತ್ತೆ ಅಂತ. ನೋಡೋಣ ಏನು ಅನಿಸ್ತಂತ ಗೊತ್ತಿಲ್ಲ. ಬ್ಲೂ ಐಲೈನರ್ ಟ್ರೈ ಮಾಡ್ಬೇಕಂತ ಅನಿಸ್ಬಿಡು. ಇಟ್ಸ್ ನಾಟ್ ಬ್ಯಾಡ್, ಬಟ್ ಕ್ಯಾಮ್ರಾದಲ್ಲಿ ಕಾಣಿಸ್ತಿದೆಯಲ್ಲ ನನಗೆ ಗೊತ್ತಿಲ್ಲ. ಈ ಸ್ವಲ್ಪ ಇನ್ನೊಂದು ಐಗೂ ಹಾಕ್ಬಿಟ್ಟು ಆಮೇಲೆ ತೋರಿಸ್ತೀನಿ ನಿಮಗೆ. ಇಲ್ಲ ಐಲೈನರ್ ಹಾಕಿದ್ದೀನಿ, ಇಲ್ಲ ಹಾಕಿಲ್ಲ ಇನ್ನು. ಓಕೆ, ಐ ಥಿಂಕ್ ಐ ಶುಡ್ ಡೂ ಸಮ್ ಐ ಮೇಕಪ್. ಆಮೇಲೆ ಇದು ಕಾಣಿಸುತ್ತೆ ಅನಿಸುತ್ತೆ. ಇವಾಗ ಹಾಗೆ ಪ್ಲೇನಾಗಿ ಹಾಕ್ತಾ ಇದ್ದೀನಿ, ಆಮೇಲೆ ನೋಡೋಣ ಸ್ವಲ್ಪ ಏನಾದರೂ ಮಾಡೋಣ. ಐ ಲೈಕ್ ಇಟ್ ಆ್ಯಕ್ಚುಲಿ. ಚೆನ್ನಾಗಿ ಕಾಣಿಸ್ತಿದೆ ನನಗೆ ಇಲ್ಲಿ ನೋಡೋಕ್ಕೆ. ಕ್ಯಾಮ್ರಾದಲ್ಲಿ ಹೇಗೆ ಕಾಣಿಸ್ತಿದೆ ಅಂತ ನಂಗೆ ಗೊತ್ತಿಲ್ಲ. ಇನ್ನೂ ಒಂಥರ ಚೆನ್ನಾಗಿದೆ. ಈಗ ಲಿಪ್ಸ್ಟಿಕ್ ಟ್ರೈ ಮಾಡೋಣ. ನಂಗೆ ನ್ಯೂಡ್ ಲಿಪ್ಸ್ಟಿಕ್ ಸಖತ್ ಇಷ್ಟ ಆಗುತ್ತೆ. ಬಟ್ ಇದು ನನಗೆ ಪಿಂಕ್ ಥರ ಕಾಣಿಸ್ತದೆ. ಈ ನ್ಯೂಡಾಗಿ ಕಾಣಿಸ್ಬೋದು, ಬಟ್ ರಿಯಲ್ ನೋಡೋಕ್ಕೆ ಸ್ವಲ್ಪ ಪಿಂಕ್ ಥರನೇ ಕಾಣಿಸ್ತಿದೆ. ಬಿಕಾಸ್ ನಮ್ಮ ಸ್ಕಿನ್ ಟೋನ್ ಮತ್ತು ನಮ್ಮ ಲಿಪ್ ಕಲರ್ಗೂ ಚೇಂಜ್ ಆಗುತ್ತೆ ಅಂತ ನಂಗೆ ಗೊತ್ತಿಲ್ಲ. ಬಟ್ ನನಗೆ ಇಲ್ಲಿ ನೋಡೋಕ್ಕೆ ನಿಮಗೆ ನ್ಯೂಡಾಗಿ ಕಾಣಿಸ್ಬೋದು, ಬಟ್ ನನಗೆ ರಿಯಲಾಗಿ ನೋಡೋಕ್ಕೆ ಸ್ವಲ್ಪ ಪಿಂಕ್ ಥರ ಕಾಣಿಸ್ತಿದೆ. ಬಟ್ ಸಖತ್ ಕ್ರೀಮಿ ಆಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಇಟ್ಸ್ 99. ನಿಜವಾಗ್ಲೂ ತೊಗೋಬೋದು, ಬಿಕಾಸ್ ನಾವು ಹೊರಗಡೆ ಎಲ್ಲ ತೊಗೊಂಡ್ರೆ 300 600 ಕೂಡ ಕೊಡ್ತೀವಿ. ದಿಸ್ ಇಸ್ ಗುಡ್. ನೀವು ಜೂಡಿಯೋಗೆ ಹೋದರೆ ಈ ಲಿಪ್ಸ್ಟಿಕ್ ಖಂಡಿತ ಟ್ರೈ ಮಾಡಿ. ಇಟ್ಸ್ ಜಸ್ಟ್ 99. ಡೀಪ್ ನ್ಯೂಡ್ ಅಂತ ಇದೆ ಶೇಡು. N03 ಮ್ಯಾಟ್ ಅಂತ ಇದೆ. ಓಕೆ, ನೆಕ್ಸ್ಟ್ ಈ ಬ್ಲಷ್ ಟ್ರೈ ಮಾಡೋಣ. ನಾನು ಆಲ್ರೆಡಿ ಪೌಡರ್, ಕಾಂಪ್ಯಾಕ್ಟ್ ಪೌಡರ್ ಹಾಕ್ಕೊಂಡಿಲ್ಲ. ಇವಾಗ ಹಾಕ್ಕೊಂಡು ಬರ್ತೀನಿ 1 ಮಿನಿಟ್. ಇವಾಗ ಈ ವೈಪ್ಸ್ ಯೂಸ್ ಮಾಡಿ ಮೇಕಪ್ ರಿಮೂವ್ ಮಾಡ್ತೀನಿ. ನೋಡೋಣ ಯಾವ ಥರ ಬರುತ್ತಂತ.
ಕಂಪ್ಲೀಟ್ ಮೇಕಪ್ ರಿಮೂವ್ ಮಾಡಿದ್ದೀನಿ ನೋಡ್ಬೋದು. ವೆರಿ ಯೂಸ್ಫುಲ್, ನಿಮಗೆ ಕ್ಯಾರಿ ಮಾಡೋಕ್ಕೆ ಈಸಿ ಆಗುತ್ತೆ. ಮೈಸೆಲರ್ ವಾಟರ್ ಎಲ್ಲ ತೊಗೊಂಡೋಗ್ಬೋದು, ಬಟ್ ಇದು ತೊಗೊಂಡೋಗೋಕ್ಕೆ ಈಸಿಯಾಗಿರುತ್ತೆ. ಚಿಕ್ಕದಾಗಿದೆ, ಅದಂದರೆ ನಾವು ಕಾಟನ್ ಪ್ಯಾಡ್ಸ್ ಕೂಡ ತೊಗೊಂಡೋಗ್ಬೇಕು. ಇದೇನಿಲ್ಲ, ನಾರ್ಮಲ್ ಈ ಥರ ಟಿಶ್ಯೂ ಥರ. ಇದು ವೆಟ್ ವೈಪ್ಸ್ ಆ್ಯಕ್ಚುಲಿ, ಕುಕುಂಬರ್ ಫ್ಲೇವರ್ ಅಂತ ಆಲ್ರೆಡಿ ಹೇಳಿದೆ. ಇನ್ನೊಂದು ಪೀಟ್ರಿ ಇದೆ. ನಾನಿವಾಗ ಕುಕುಂಬರ್ ಫ್ಲೇವರ್ಡ್ ವೆಟ್ ವೈಪ್ಸಲ್ಲಿ ನಾನು ಫೇಸ್ ವೈಪ್ ಮಾಡಿದೆ. ಎಲ್ಲ ಮೇಕಪ್ಪು ಬಂದಿದೆ ನೋಡ್ಬೋದು ನೀವು. ಇವನ್ ಲಿಪ್ಸ್ಟಿಕ್. ಸ್ವಲ್ಪ ಕಾಂಪ್ಯಾಕ್ಟ್ ಹಾಕ್ಕೊಂಡು ಬಂದೆ, ಜೊತೆಗೆ ಐ ಶ್ಯಾಡೋ ಈ ಕಲರ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಲೈಟಾಗಿ. ನಂಗೆ ಸಖತ್ ಇಷ್ಟ ಆಗ್ತದೆ ಈ ಬ್ಲೂ ಕಲರ್ ಐಲೈನರ್. ನಾನು ಅಂದ್ಕೊಂಡಿರಲಿಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂತ. ಇವನ್ ದ ಲಿಪ್ಸ್ಟಿಕ್ ಜುಡಿಯೋ ಪರ್ಚೇಸ್ ಎಲ್ಲ ಸಖತ್ತಾಗಿದೆ. ನಿಮ್ಗೆ ಬೇಕಾದರೆ ಯಾವುದಾದ್ರೂ ಪರ್ಚೇಸ್ ಮಾಡ್ಬೋದು. ಇದರಲ್ಲೇನು ಲಿಂಕ್ಸ್ ಆ ಥರ ಏನಿಲ್ಲ, ಬಿಕಾಸ್ ಇದು ನಾನು ಶಾಪ್ಗೆ ಹೋಗಿ ತೊಗೊಂಡಿದ್ದು. ಇಟ್ಸ್ ನಾಟ್ ಆನ್ಲೈನ್ ಪರ್ಚೇಸ್. ನೀವು ಎಲ್ಲ ಜುಡಿಯೋ ಶಾಪ್ಸಲ್ಲೂ ನಿಮ್ಗೆ ಇದೆಲ್ಲ ಸಿಗುತ್ತೆ. ನೆಕ್ಸ್ಟ್ ನೋಡೋಣ ಇದೇ ಥರ ಆಗಿತ್ತಂತ. ಇದು ಚೀಕ್ ಟೆಂಟ್ ಆಲ್ರೆಡಿ ಹೇಳಿದೆ. ಇದು ಎಷ್ಟು ಐ ಡೋಂಟ್ ರಿಮೆಂಬರ್, 200 ರೂಪೀಸ್ ಅನಿಸುತ್ತೆ, 199 ಇದು. ನೋಡೋಣ ಯಾವ ಥರ ಇರುತ್ತಂತ. ಓ, ಇದು ಈ ಥರ ಇದೆ. ನಾನು ಈ ಥರ ನೋಡಿಲ್ಲ. ಯೂಶಲಿ ಸ್ಮಾಲ್ ಕಾಂಪ್ಯಾಕ್ಟ್ ಥರ ಬರುತ್ತಂತ. ಲೈಟಾಗಿ ಹಾಕೋಣ. ನಾನಿಲ್ಲಿ 3 ಡಾಟ್ಸ್ ಇಟ್ಟಿದ್ದೀನಿ. ಓಕೆ, ಬ್ಲೆಂಡ್ ಮಾಡಿ ನೋಡೋಣ ಯಾವ ಥರ ಆಗುತ್ತಂತ. ಬ್ರಷ್ ಸಡನ್ನಾಗಿ ಸಿಕ್ಕಿಲ್ಲ ಬ್ಲಷ್ದು. ಒಂದು ನಾರ್ಮಲ್ ಬ್ರಷ್ ತೊಗೊಂಡು ಬಂದಿದ್ದೀನಿ. ಫಸ್ಟ್ ಹ್ಯಾಂಡಲ್ ಬ್ಲೆಂಡ್ ಮಾಡಿ ಆಮೇಲೆ ಮಾಡೋಣ ಅನಿಸ್ತಿದೆ ನನಗೆ. ಓ, ನಾವು ಆ್ಯಕ್ಚುಲಿ ಲೈಟಾಗಿ ಸ್ವಲ್ಪ ಹಾಕಬೇಕಿತ್ತು. ತುಂಬ ಕಲರ್ ಜಾಸ್ತಿ ಇದೆ. ಹೇಗೆ ಬ್ಲೆಂಡ್ ಮಾಡ್ತೀವೋ. ಸಖತ್ತಾಗಿದೆ. ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು ಬ್ಲಷ್ ಅನಿಸ್ತಿದೆ, ಬಟ್ ನನಗೆ ಸಾಕು. ಪಿಗ್ಮೆಂಟೇಷನ್ ಚೆನ್ನಾಗಿದೆ, ನ್ಯಾಚುರಲ್ ಆಗೇ ಕಾಣಿಸ್ತಿದೆ, ನೀವು ನೋಡ್ಬೋದು. ನಿಮ್ಗೆ ಇದರಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಯಾವ ಪ್ರಾಡಕ್ಟ್ ಇಷ್ಟ ಆಯಿತು ಅಂತ. ನನಗೆ ಎಲ್ಲನೂ ಇಷ್ಟ ಆಯಿತು, ಬಟ್ ನನ್ನ ಫೇವ್ರೆಟ್ ಈಗ ಐಲೈನರ್ ಆಗಿಬಿಟ್ಟಿದೆ. ನಾನು ಅಂದ್ಕೊಂಡಿರಲಿಲ್ಲ ದಿಸ್ ಇಸ್ ಏನೋ ಅನ್ಎಕ್ಸ್ಪೆಕ್ಟೆಡ್ ಐಲೈನರ್ ಇಷ್ಟು ಚೆನ್ನಾಗಿ ಕಾಣುತ್ತಂತ. ಅಂಡ್ ಲಿಪ್ಸ್ಟಿಕ್. ಓಕೆ, ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೇನಾದರೂ ಸಜೆಷನ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಇನ್ನೂ ಚೆನ್ನಾಗಿರೋ ಈ ವಿಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾನು ಎವ್ರಿ ಡೇ ಆಲ್ರೆಡಿ ಹೇಳಿದೆ ನಿಮಗೆ
ನನ್ನ ಡೇ ಹೇಗಿರುತ್ತೆ ಆ ಥರ ವೀಡಿಯೋ ಏನೇನು ಮಾಡ್ತೀನಿ ವೀಡಿಯೋ ಮಾಡಬೇಕಂತ ಇದೆ. ಬಟ್ ಇನ್ನೂ ಆ ಟೈಮ್ ಬಂದಿಲ್ಲ. ಖಂಡಿತ ಮಾಡ್ತೀನಿ. ನಾನು ಎವ್ರಿ ಡೇ ಹೇಗಿರುತ್ತೆ, ಮಾರ್ನಿಂಗಿಂದ ನಾನು ಏನು ತಿಂತೀನಿ, ನನ್ನ ಡೈಲಿ ಆ್ಯಕ್ಟಿವಿಟೀಸ್, ನನ್ನ ಜಾಬ್, ಎಲ್ಲದ್ರ ಬಗ್ಗೆನೂ ನಾನು ವೀಡಿಯೋ ಮಾಡ್ತೀನಿ. ಆದಷ್ಟು ಬೇಗ ಮಾಡ್ತೀನಿ ಅಂತ ಅಂದ್ಕೊತೀನಿ. ಇವಾಗ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಪ್ಲೀಸ್ ಕಮೆಂಟ್ ಮಾಡಿ. ನನಗಂತೂ ತುಂಬ ಇಷ್ಟ ಆಯಿತು, ಎಲ್ಲ ಪ್ರಾಡಕ್ಟ್ಸು ಇಷ್ಟ ಆಯಿತು. ನಾನು ಫಸ್ಟ್ ತೊಗೊಳ್ಳುವಾಗ ಅಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ತೊಗೊಂಡಿಲ್ಲ, ಬಟ್ ಎಲ್ಲನೂ ಅಫೋರ್ಡಬಲ್ ಪ್ರೈಸಲ್ಲಿ ಚೆನ್ನಾಗೇ ಸಿಕ್ಕಿದೆ. ಈ ಲಿಪ್ಸ್ಟಿಕ್ ಅಂತೂ ವರ್ತ್ ಆ್ಯಕ್ಚುಲಿ 99 ರುಪೀಸ್ಗೆ ಇಷ್ಟು ಚೆನ್ನಾಗಿರೋ ಶೇಡ್ ಲಿಪ್ಸ್ಟಿಕ್ ಸಿಕ್ಕಿದೆ. ಇನ್ನೂ ಅಲ್ಲಿ ನಮಗೆ ತುಂಬ ಗ್ಲಿಟರ್ಸ್ ಎಲ್ಲ ಇತ್ತು, ಬಟ್ ನಾನು ಅಷ್ಟು ಗ್ಲಿಟರ್ ಎಲ್ಲ ಯೂಸ್ ಮಾಡಲ್ಲ, ಅದಕ್ಕೆ ತೊಗೊಂಡಿಲ್ಲ. ನೀವು ಬೇಕಾದರೆ ನಿಮ್ಗೆ ಐ ಶ್ಯಾಡೋ ಗ್ಲಿಟರ್ಸ್ ಎಲ್ಲ ಸಿಗುತ್ತೆ, ನೀವು ಝೂಡಿಯೋಗೆ ಹೋದಾಗ ಖಂಡಿತ ಟ್ರೈ ಮಾಡಿ. ಇದು ಅಷ್ಟೇ, ಈ ಬಾಡಿ ಲೋಷನ್ ತುಂಬ ಚೆನ್ನಾಗಿದೆ. ದಿಸ್ ವಾಸ್ ಆಲ್ಸೋ ಫಾರ್ 99 ರುಪೀಸ್. ಟ್ರೈ ಮಾಡ್ಬೋದು. ಎವ್ರಿ ಡೇ ನಾವು ಸೇಮ್ ಯೂಸ್ ಮಾಡ್ತಿರ್ತೀವಲ್ವ, ಒಂದು ಚೇಂಜಸ್ ಇರಲಿ ಅಂತ ನಾನು ಇದನ್ನು ಟ್ರೈ ಮಾಡಿದೆ. ತುಂಬ ಚೆನ್ನಾಗಿದೆ. ಕ್ಲೋತ್ಸು ಅಷ್ಟೇ, ನಮ್ಮ ಹಸ್ಬೆಂಡ್ ಸ್ವಲ್ಪ ಪರ್ಚೇಸ್ ಮಾಡಿದ್ರು, ನಾನೇನು ಬೈ ಮಾಡಿಲ್ಲ. ಕ್ಲೋತ್ಸ್ ಕೂಡ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಇಷ್ಟ ಇದ್ದರೆ ನೀವು ಝೂಡಿಯೋ ನಿಮ್ಮ ಮನೆ ಹತ್ರ ಯಾವುದಿದೆ ಅಲ್ಲಿ ಹೋಗಿ ಟ್ರೈ ಮಾಡಿ. ಈವನ್ ನೇಲ್ ಪೇಂಟ್ಸ್ ಕೂಡ ತುಂಬ ಇತ್ತು. ಸೊ ನಾನು ಇದೆಲ್ಲ ಪರ್ಚೇಸ್ ಮಾಡಲ್ಲ, ನಿಮ್ಮ ಜೊತೆ ನಾನು ಏನು ತೊಗೊಂಡೆ ಅದನ್ನು ಇರಬೇಕಂತ ಅನಿಸ್ತು, ಸೊ ಅದನ್ನು ಶೇರ್ ಮಾಡಿದೆ. ಈ ವೆಟ್ ವೈಪ್ ಕೂಡ ನಿಮಗೆ ನಾನು ವೀಡಿಯೋದಲ್ಲಿ ತೋರಿಸ್ತೀನಿ. ಮೇಕಪ್ ರಿಮೂವ್ ಮಾಡಬೇಕಾದ್ರೆ ಒಂದು ವೀಡಿಯೋ ಮಾಡಿ ಕ್ಲಿಪ್ ಹಾಕ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆಲ್ರೆಡಿ ಹೇಳಿದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.